ವಾಜಪೇಯಿ ಅವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದು ನಿಮಗೆ ಗೊತ್ತಾ? ಸ್ನೇಹಿತರೆ, ಇಂದು ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ, ದೇಶಕ್ಕೆ ಸುಶಾಸನಯುಕ್ತ ಆಡಳಿತವನ್ನು ನೀಡಿದ ಅಜಾತಶತ್ರು ರಾಜಕಾರಣಿ ಎಂದೇ ಕರೆಸಿಕೊಳ್ಳುವ ಸ್ವಾತಂತ್ರ್ಯ ಹೋರಾಟಗಾರರು ಆಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಹಾಗೆಯೇ ಅವರು ಜನಿಸಿ ಇಂದಿಗೆ 100 ವರ್ಷಗಳು ಪೂರ್ಣಗೊಂಡಿದೆ. ಹಾಗಾಗಿ ಅವರ ಜನ್ಮ ಶತಾಬ್ದಿ ವರ್ಷಾಚರಣೆಯನ್ನ ದೇಶದಾದ್ಯಂತ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ವಾಜಪೇಯಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಅನ್ನೋದು ನಿಮಗೆ ಗೊತ್ತಿತ್ತಾ? ಹೌದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದು 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯ. ಆಗ ವಾಜಪೇಯಿ ಅವರು 16ರ ತರುಣ. ಅವರು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಅಂದರೆ ಈಗಿನ PUC ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ರು. ಈ ಸಮಯದಲ್ಲಿ ತಮ್ಮ ಗ್ರಾಮವಾದ ಬತೇಶ್ವರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇತ್ತು. ವಾಜಪೇಯಿ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ಬ್ರಿಟಿಷರು ಅವರನ್ನ ಅಲ್ಲಿಂದಲೇ ಬಂಧಿಸಿ ಜೈಲಿಗಟ್ಟಿದ್ರು. 23 ದಿನಗಳ ಕಾಲ ಜೈಲಿನಲ್ಲಿದ್ದು ಬಿಡುಗಡೆಯಾದರು. ಹೀಗೆ ವಾಜಪೇಯಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಮೈಲುಗಲ್ಲಾದಂತಹ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲೂ ವೀರೋಚಿತ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಂದಹಾಗೆ ಅವರು ಆ ಸಮಯದಲ್ಲಿ RSS ಸಂಘಟನೆಯ ಸಕ್ರಿಯ ಸ್ವಯಂ ಸೇವಕರೂ ಆಗಿದ್ರು ಅನ್ನೋದು ಮತ್ತೊಂದು ಉಲ್ಲೇಖನೀಯ ಸಂಗತಿ. ಈ ವಿಚಾರವನ್ನ ಸ್ವತಃ ಅವರೇ ತಮ್ಮ ಅಂಕಣ ಬರಹವಾದಂತಹ ದ ಸಂಘ್ ಇಸ್ ಮೈ ಸೋಲ್ ಅಂಕಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಬಿಜೆಪಿಯವರು ಭಾಗವಹಿಸಿದ್ರು. ಇತ್ತೀಚಿನ ದಿನಗಳಲ್ಲಿ RSS ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸೋಕಾಲ್ಡ್ ಬುದ್ಧಿಜೀವಿಗಳು ಪದೇ ಪದೇ ಹೇಳ್ತಾ ಇರುವುದನ್ನು ಕೇಳ್ತಾ ಇರ್ತೇವೆ. ಅದರಲ್ಲೂ ಕರ್ನಾಟಕದ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳವರೆಗೆ ಇದೇ ಸುಳ್ಳು ನರೇಟಿವ್ ಅನ್ನ ಹೇಳ್ತಾ ಇರ್ತಾರೆ. ಆದರೆ ವಾಸ್ತವದ ಸಂಗತಿ ಏನೆಂದರೆ RSSನ ಸ್ವಯಂ ಸೇವಕರು ಕೂಡ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಸ್ವತಃ RSS ಸ್ಥಾಪಕರಾದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. RSS ಸ್ವಯಂ ಸೇವಕರಾಗಿದ್ದ ಮುಂದೆ ಜನಸಂಘ ಭಾಜಪದ ನಾಯಕರಾಗಿ ಪಕ್ಷವನ್ನ ಸಂಘಟಿಸಿ ಮುನ್ನಡೆಸಿದಂತಹ ಪ್ರಧಾನಮಂತ್ರಿಗಳು ಆಗಿ ಈ ದೇಶವನ್ನ ಅತ್ಯಂತ ಸುಸಜ್ಜಿತವಾಗಿ ಮುನ್ನಡೆಸಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅನ್ನೋದು ಹೆಚ್ಚಿನ ಜನರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಇವೆಲ್ಲವನ್ನೂ ಬೇಕೆಂದೇ ಮುಚ್ಚಿಡಲಾಗಿತ್ತು. ವಾಜಪೇಯಿ ಅವರ ಆದರ್ಶಮಯ ಜೀವನ, ಒಂದು ಧ್ಯೇಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿದ ರೀತಿ, ಅವರು ಕೊಟ್ಟ ಸುಶಾಸನಯುಕ್ತ ಆಡಳಿತ, ಅವರ ದೂರದೃಷ್ಟಿಯ ಯೋಜನೆಗಳು, ಪೋಖ್ರಾನ್ ಅಣುಪರೀಕ್ಷೆಯ ಸಮಯದಲ್ಲಿ ಮತ್ತು ನಂತರ ತೆಗೆದುಕೊಂಡ ದೃಢ ನಿರ್ಧಾರಗಳು, ಅವರ ವಿದೇಶಾಂಗ ನೀತಿ ಎಲ್ಲವೂ ಕೂಡ ಅಧ್ಯಯನ ಯೋಗ್ಯವಾದುದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರಿಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಶುಭಾಶಯಗಳು.